ಬಟ್ ಸ್ವಲ್ಪ ಭಯನೂ ಆಯ್ತು ಸರ್ ಟ್ರೇಲರ್ ಅಲ್ಲ ನೋಡಿ, ಕತ್ತರಿಸೋದು ಮಾಡೋದು, ಒಂದೊಂದು ಇದು ಹಿಡ್ಕೊಂಡಿರೋದು. ಎಮೋಷನ್ಸ್ ಅಲ್ಲ ಇರ್ಲಿ ಸರ್, ಎಮೋಷನ್ಸ್ ನಾವು ಆಮೇಲೆ ಬರ್ತೀವಿ. ಎಮೋಷನ್ಸ್ ಇಲ್ಲದೆ ಯಾವ ಸಿನಿಮಾನೂ ಆಗೋದಿಲ್ಲ. ಆದ್ರೆ ಆ ರೇಂಜ್ ಆ ಸಿನಿಮಾ ಸ್ವಲ್ಪ ಭಯ ಅಂತೂ ಬಂತು. ಯಾಕಂದ್ರೆ ನಾವೆಲ್ಲ ಸ್ವಲ್ಪ ಸೆನ್ಸಿಟಿವ್ ಪರ್ಸನ್, ನೋಡಿದ ತಕ್ಷಣ ಭಯನೇ ಆಗತ್ತೆ. ಆದ್ರೆ ಅದನ್ನ ರಿಯಲ್ ಟೈಮಲ್ಲಿ ನೀವು ಮಾಡಿದ್ರಲ್ಲ, ಆ ಸೆಟ್ಟು, ಆ ಕತೆ, ಆ ರವಿ ಸರ್ ಡೈರೆಕ್ಷನ್ನು, ಆಮೇಲೆ ಅವ್ರಿಗೆ ಇದೇ ತರನೇ ಆಗ್ಬೇಕು. ನೀವೇ ಹೇಳಿದ್ರಿ ಅವ್ರು ಪರ್ಟಿಕ್ಯುಲರ್ ಇದ್ದಾರೆ, ಈ ತರನೇ ಬೇಕು ಅಂತ ಡಿಮ್ಯಾಂಡ್ ಮಾಡಿ ಕೇಳ್ಕೊತಾರೆ. 100%. ನೀವ್ ಅದನ್ನ ಡಿಮ್ಯಾಂಡ್ ಸಪ್ಲೈ ಮಾಡ್ಬೇಕು 100%. ನಟನೆ ಮೂಲಕ. ಅದೆಲ್ಲ ಚಾಲೆಂಜಿಂಗ್. ಅಂಡ್ ಕಂಪ್ಲೀಟ್ ಸೆಟ್ಟು, ಕಂಪ್ಲೀಟ್ ಮೂವಿ ರಿಸ್ಕ್ ಟೇಕಿಂಗ್. ಅದನ್ನ ಹೆಂಗ್ ಮಾಡಿದ್ರಿ ಸರ್? ತುಂಬಾ ಚೆನ್ನಾಗಿತ್ತು. ಅದೇ ಹೇಳಿದ್ರೆ ಎಲ್ಲ ಒಂದು 53 ಜನದ ಒಂದು ತಂಡ, ಜೊತೆಗೆ ರವಿ ಸರ್ ಡೈರೆಕ್ಷನ್ನು, ರಮೇಶ್ ಅಣ್ಣ ಡೈಲಾಗ್ಸು, ಕತ್ತಿ ನಮ್ ಕತ್ತಿ ಅರ್ಥಕ್ಕಿಂತ ರಮೇಶ್ ಅಣ್ಣ ಡೈಲಾಗ್ಸ್ ಕತ್ತಿ ಅರ್ಥವಾಗಿರುತ್ತದೆ ಸಿನಿಮಾದಲ್ಲಿ. ಅದೇ ಶಾರ್ಪ್ ಆಗಿರುತ್ತೆ. ಅಂದ್ರೆ ಒಂದಕ್ಕೊಂದು ಅದು ಕೋಇನ್ಸಿಡೆನ್ಸ್ ಅಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು. ಏನು ನಾವು ಅನ್ಕೊಂಡಿದ್ದು ಸೀನ್ಗಳಾಗಿರ್ಬೋದು, ಲೊಕೇಶನ್ಸ್ಗಳಾಗಿರ್ಬೋದು, ಒಂದೊಂದು ಜಾಗ ನಾವು ಏನು ಶೂಟ್ ಮಾಡಿದ್ದೀವಲ್ಲ, ಕತೆಗೆ ನಾವೇ ಬೇಕು ಅಂತ ಸೆಟ್ ಆಗ್ತಂಗೆ ಅಷ್ಟು ಚೆನ್ನಾಗಿ ರೆಡಿ ಆಗಿತ್ತು ಎಲ್ಲವೂ. ಅಂದ್ರೆ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲರೂ ಆನ್ ಟೋಸ್ ಕೆಲಸ ಮಾಡಿದ್ದಾರೆ. ಅಂದ್ರೆ ಏನು ಮೇ ಬಿ ಒಂದು 38-40 ತನಕ ಇರ್ಬೋದೇನೋ ಬಿಸಿಲು. ಎಲ್ಲ ಬೆಟ್ಟದ ಮೇಲೆ ಶೂಟ್ ಮಾಡ್ತಿದೀವಿ. ಆಮೇಲೆ ಒಂದು ಗಿಡ ಮರಗಳಿಲ್ಲ. ಕೆಲಸ ಮಾಡೋಷ್ಟೊಳಗೆ ಪ್ರತಿಯೊಬ್ರು ಪಾಪ ಹೇಳೋದಲ್ಲ, ಟೆಕ್ನಿಷಿಯನ್ಸ್ಗಳಿಂದ ಹಿಡಿದು ಪ್ರತಿಯೊಬ್ರು ಆರ್ಟಿಸ್ಟ್ಗಳು ಅಂತ ಕಷ್ಟ ಅನ್ನೋದಕ್ಕಿಂತ ಇಷ್ಟಪಟ್ಟಿದ್ದೀವಿ. ಅಂದ್ರೆ ಏನು ನಾವು ಎಂಜಾಯ್ ಯಾಕೆಂದ್ರೆ ಅದ್ ಕತೆ ಡಿಮ್ಯಾಂಡ್ ಹಂಗಿತ್ತದು. ಪ್ರತಿಯೊಂದು ಸೀನ್ಗಳಾಗಿರ್ಬೋದು, ಪ್ರತಿಯೊಂದು ನಾವೇನು ಫೈಟ್ಗಳು ನೋಡ್ತಿದ್ದೀರಾ, ಎಮೋಷನ್ಸ್ ಇರ್ಬೋದು, ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಟು ದ ಕೋರ್ ಎಂಜಾಯ್ ಮಾಡ್ತಿರೋ ಥಿಯೇಟರ್ ಅಲ್ಲಿ. ಅದು ಉತ್ತರ ಕರ್ನಾಟಕ 100%. ಭಾಷೆ ಅಫ್ಕೋರ್ಸ್ ಅದೇ ಉತ್ತರ ಕರ್ನಾಟಕದ ಭಾಷೆನೇ ಇರ್ಬೇಕು. ಹೆಂಗ್ ಸರ್ ಸೆಟ್ ಆದ್ರಿ ನೀವು? ಹೆಂಗೆ ನೀವು ಏನಾದ್ರು ಹೋಮ್ವರ್ಕ್ ಮಾಡ್ಕೊಂಡ್ರ ಅವಾಗ? ಇಲ್ಲಪ್ಪ, ಇಲ್ಲ. ಏನಾಗಿತ್ತು ನನಗೆ ಬರತ್ತಾ ನಿಮ್ಗೆ? ಡೈಲಾಗ್ಸ್ ಕೊಟ್ಟಿರ್ತಾರಲ್ಲ, ಇಲ್ಲಿ ನಮ್ಗೇನಾಗತ್ತೆ, ಅಲ್ಲಿ ಡೈಲಾಗ್ಸ್ ಕೊಟ್ಟಾಗ ಅದಕ್ಕೆ ಪ್ರಿಪೇರ್ ಆಗಿ ಮಾಡ್ಬಿಟ್ಟಿರ್ತೀವಿ. ಬಟ್ ನಮ್ಗೆ ಅದು ಡಬ್ಬಿಂಗ್ ಟೈಮಲ್ಲಿ ಕೆಲಸ ಕೊಟ್ಟಿದ್ದು ಅಂದ್ರೆ ನಮ್ಗೇನಾಗತ್ತೆ, ಎಮೋಷನ್ಸ್ ಜೊತೆಗೆ ಆ ಸ್ಲಾಂಗ್ ಕೂರಿಸ್ಕೋಬೇಕು ನಾವು. ಅದನ್ನ ಲಿಟ್ರಲಿ ಎಂಜಾಯ್ ಮಾಡೋದು. ಆಮೇಲೆ ಪಕ್ಕದಲ್ಲಿ ನಾವು ಡಬ್ಬಿಂಗ್ ಮಾಡ್ಬೇಕಾರೆ ಊರನ್ನೊಬ್ಬ ಹುಡುಗ ಇದ್ದ, ಅವನು ಅದು ಹಂಗಲ್ರಿ ಅನ್ನೋನು. ಹೌದೇನಪ್ಪ, ಇರೋ ಆಯ್ತು ಹೇಳ್ತೀವಿ, ಒಂದ್ ನಿಮಿಷ ಅಂದ್ರೆ ಪ್ರಾಂಪ್ಟ್ ಏನಾದ್ರು ತಗೊಂಡ್ರ ನೀವು? ಏನಾಗುತ್ತೆ ನಿಮ್ಗೆ ಹೇಳಲ್ಲ, ಅಲ್ಲಿ ಮಾಡ್ಬೇಕಾರೆ ಮಾಡ್ಕೊ ಬಂದ್ಬಿಡ್ತೀವಿ. ಡಬ್ಬಿಂಗ್ ಮಾಡ್ಬೇಕಾರೆ ಏನಾಗುತ್ತೆ, ಆ ಎಮೋಷನ್ಸ್ ಜೊತೆಗೆ ನಾವು ಅದನ್ನ ಸೇರಿಸ್ಬೇಕಲ್ಲ, ಅದಕ್ಕೆ ಅದು ನಮಗೆ ಏನೋ ಹಿಂಗ ಅನ್ನೋದು. ಬಟ್ ವಿ ಎಂಜಾಯ್ಡ್ ಇಟ್. ಹೊಸ ಒಂದು ಅನುಭವ. ಬಟ್ ನಿಮ್ಗೆ ಅಂದ್ರೆ ಡಬ್ಬಿಂಗ್ ಟೈಮ್ ನಲ್ಲಿ ಹೌದು ಚಾಲೆಂಜಿಂಗ್ ಅನ್ಸತ್ತೆ, ಟೈಮಿಂಗ್ ಗೆ ಕೂಡಿಸ್ಬೇಕಾಗತ್ತೆ. ನೀವೇ ಇವಾಗ ಹೇಳ್ದಂಗೆ ಅಲ್ಲೇನೋ ಮಾಡ್ಕೊಂಡ್ ಬಂದ್ಬಿಟ್ವಿ, ಅಲ್ಲಿ ಹೆಂಗೋ ನಡೆದೋಗುತ್ತೆ, ಸ್ಕ್ರಿಪ್ಟ್ ತಲೆಯಲ್ಲಿ ಕೂತ್ಕೊಳ್ಳೋದು. ಅಲ್ಲಿ ಏನಾಗುತ್ತೆ, ಡೈಲಾಗ್ಸ್ ಓದಿರ್ತೀವಿ, ಆ ಫ್ಲೋ ಹೋಗ್ಬಿಟ್ಟಿರ್ತೀವಿ. ಬಟ್ ಅಲ್ಲಿಂದ ಬಂದು ನೀವು ಅದನ್ನ ಒಂದು ತಲೆಯಿಂದ ಎಲ್ಲ ಹೋಗಿ ಮರೆತು ಬಂದು ಕೂತಿರ್ತೀರಿ. ಮತ್ತೆ ಅದನ್ನ ರೀಕ್ಯಾಪ್ ಮಾಡಿ ಮತ್ತೆ ಹಂಗೆ ಎದ್ದು ಮೈ ಕೊಡುವಿ, ಅದಕ್ಕೆ ನಿಂತ್ಕೊಳ್ಳೋದಿದೆಯಲ್ಲ. ಯಾಕಂದ್ರೆ ಹೈಲಿ ಎಮೋಷನ್ಸ್ ಸೀನ್ಗಳು ಬೇರೆ. ಇವಾಗ ಇಲ್ಲಿ ಬರ್ತೀರಾ ಆಯ್ತಾ, ಇವಾಗ ನಾನೇ ನಿಮಗ್ ಫೋನ್ ಮಾಡಿದೆ ಅಂತ ಇಟ್ಕೊಳ್ಳಿ. ಉತ್ತರ ಕರ್ನಾಟಕ ಭಾಷೆ ಇವಾಗ ಒಂದ್ ಅರ್ಧ ಗಂಟೆ ಮುಂಚೆ ಮಾತಾಡಿರ್ತೀರಾ, ನನ್ನ ಹತ್ರನು ಅದೇ ಫ್ಲೋ ನಲ್ಲಿ ಮಾತಾಡ್ತೀರಾ ಅಥವಾ ಇಮಿಡಿಯೇಟ್ ಆಗಿ ಚೇಂಜ್ ಆಗ್ತೀರಾ ಸರ್ ನೀವು? ಚೇಂಜ್ ಆಗ್ಬಿಡ್ತೀನಿ. ಸೊ ಹೆಂಗೆ ಡಿಮ್ಯಾಂಡ್ ಮಾಡತ್ತೆ ಆ ಟೈಮ್ಗೆ ಹಂಗೆ ನೀವು ನಿಮ್ಮನ್ನ ರೂಢಿಸ್ಕೊಂಡ್ಬಿಟ್ಟಿದ್ದೀರಾ ಹಾಗಾದ್ರೆ? ಮಾಡ್ಲೇಬೇಕು ಸರ್. ಇವಾಗ ಎಮೋಷನ್ಸ್ ಇದೆ ಅಂತ ಹೇಳಿದ್ರಿ ಆ ಮೂವಿನಲ್ಲಿ, ತಾಯಿದ ಎಮೋಷನ್ಸ್ ಆಗಿರಬಹುದು. ಇನ್ನೊಂದು ವಿಡಿಯೋ ಕೂಡ ನಾವು ನೋಡಿದ್ವಿ, ಪದ್ಮಾ ವಾಸಂತಿ ಮೇಡಮ್ ಮಾಡಿರೋವಂಥದ್ದು. ಆ ಎಮೋಷನ್ಸು, ಆ ಸೀನು, ಆ ಎಮೋಷನ್ಸ್ಗೆ ನಿಮ್ಮನ್ನ ನೀವು ಹೇಗೆ ತೊಡಗಿಸ್ಕೊಂಡ್ರಿ? ಒಂದು ಕುತೂಹಲ, ಇನ್ನೊಂದು ಅದಕ್ಕೇನಾದ್ರೂ ಹೋಮ್ವರ್ಕ್ ಮಾಡ್ಕೊಂಡ್ರ ಅಥವಾ ಆನ್ ಸ್ಪಾಟ್ ಅಲ್ಲ ರೆಡಿನಾ ನೀವು? ಹೋಮ್ವರ್ಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಳೋದಲ್ಲ, ನಿರ್ದೇಶಕರು ತನಗೇನ್ ಬೇಕು ಅನ್ನೋದು ಅವ್ರಿಗೆ ಬಹಳ ಚೆನ್ನಾಗಿ ಅವರು ನನಗಿದೇ ಬೇಕು, ಹೀಗೆ ಬೇಕು ಅನ್ನೋದು ಏನು ಡಿಸೈಡ್ ಆಗಿದ್ರಲ್ಲ, ಅದು ನಮಗೆ ಕೆಲಸ ಮಾಡೋಕ್ಕೆ ಈಸಿ ಮಾಡಿಕೊಟ್ಟಂಥದ್ದು. ಯಾಕಂದರೆ ಅವ್ರು ಪ್ರತಿ ಸೀನ್ ಬರೋರು ನನಗಿದು ಬೇಕು ಅನ್ನೋರು, ಅವ್ರಿಗೆ ಏನು ಮೂಡ್ನ ಅವ್ರು ತಗೊಬಂದು ನಮಗೆ ಕನ್ವೆ ಮಾಡೋರು, ಅದು ತಾನಾಗಿ ಅದು ತೊಗೊಂಡೋಗೋದಕ್ಕೆ ನಮಗೆ ಕೆಲಸ ಮಾಡೋದಕ್ಕೆ ಈಸಿ ಆಗ್ತಿತ್ತು ಅಷ್ಟೇ. ಯಾಕೆಂದರೆ ನಮಗಿಂತ ಹೆಚ್ಚಾಗಿ ಅವ್ರು ಹೋಮ್ವರ್ಕ್ ಮಾಡಿದರು. ಇವಾಗ ಏನಂದರೆ ಅವ್ರಿಗೆ ಆಲ್ರೆಡಿ ದಾರಿ ಗೊತ್ತು, ಅವ್ರ ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೀವಿ ಅಷ್ಟೇ ನಾವು. ಮತ್ತೆ ಅವರು ಸೀನಿಯರ್ ಆರ್ಟಿಸ್ಟ್, ನಿಮ್ಮ ತಾಯಿ ಕ್ಯಾರೆಕ್ಟರ್ ಮಾಡಿದವರು, ಅವರು ಎಂತ ಕಲಾವಿದೆ. ಡೆಫಿನೆಟ್ಲಿ ಅವರು ಆನ್ ಸ್ಪಾಟ್ ಅಲ್ಲೇನೆ ಏನ್ ಬೇಕಾದ್ರೂ ಡೆಲಿವರಬಲ್ಸ್ ಅಂತ ಅಂತಾರಲ್ಲ, ಕೊಡ್ತಾರೆ ಅವರು ಆ ಎಮೋಷನ್ಸ್ನ.
ಎಲ್ಲ ಅಂದ್ರೆ ಹೇಳೋದಲ್ಲ, ಎಲ್ಲವೂ ಸೇರಿ ಹಂಗೆ ಕಾಲ ಕೂಡ್ ಬಂದಿತ್ತು. ಅದು ಬೇರೆ ಮೂಡಲ್ಲಿದೆ. ನಾನು ಹೇಳೋದಕ್ಕಿಂತ ನೋಡಿದ್ರೆ ಮಜಾ ಇರುತ್ತೆ. ಬಟ್ ಯಾಕೆ ಸರ್ ಬ್ಯಾನ್ ಆಯ್ತು ಮತ್ತೆ? ಸಿನಿಮಾ ಸೆನ್ಸರ್ ಪ್ರಾಬ್ಲಮ್ ಆಗಿತ್ತು, ಮತ್ತೆ ಸರಿ ಹೋಯ್ತು ಅದು. ಇವಾಗ ಬಂದಿದೆ. ಎಸ್. ಸೊ ಅದರದೆಲ್ಲ ಏನೇನು ಪ್ರಾಸ್ ಅಂಡ್ ಕಾನ್ಸ್ ಏನೇನು ತಗೋಬೇಕಾಗಿತ್ತು, ಎಲ್ಲವೂ ಗೈಡ್ ಲೈನ್ಸ್ ಎಲ್ಲರೂ ಅದರ ಅಂಡರ್ ಅಲ್ಲಿ ನೀವು ಅದನ್ನ ಮಾಡಿ. ಸೊ ರವಿ ಸರ್ ಅದನ್ನೆಲ್ಲ ನೋಡ್ಕೊಂಡಿದ್ದಾರೆ ಆನ್ ಚೆಕ್ ಅಲ್ಲಿ. ಅವರು ಅದನ್ನ ಹ್ಯಾಂಡಲ್ ಮಾಡ್ತಾರೆ. ಸೊ ಅವ್ರು ಇವಾಗ ನಿಮ್ ಬಗ್ಗೆ ಏನ್ ಹೇಳಿದಾರೆ ಅಂತ ಕೇಳಿಸ್ಲಾ? ನಿನ್ನೆ ರವಿ ಸರ್ ಹತ್ರ ಮಾತಾಡಿದಾಗ ಎಂತ ಒಳ್ಳೆ ಮನುಷ್ಯರು ಅಂತ ಫಸ್ಟ್ ನನಗೆ ಗೊತ್ತಾಯ್ತು. ಹಿ ಸಚ್ ಅ ನೈಸ್ ಹ್ಯೂಮನ್ ಬೀಯಿಂಗ್, ಗುಡ್ ಹಾರ್ಟೆಡ್ ಫೆಲೋ, ಮತ್ತು ಸ್ಟಫ್ ಇಟ್ಟಿರೋ ಅಂಥವ್ರು, ನಾಲೆಜಬಲ್ ಪರ್ಸನ್. ನಿಜವಾಗ್ಲೂ ಅವ್ರನ್ನ ಕೆದಕಿದ್ರೆ ಕುಟುಕಿದ್ರೆ ಒಂಥರ ವಾಲ್ಕೆನೋ ಥರನೇ ಬರುತ್ತೇನೋ ಅಲ್ವಾ ವಿಷಯಗಳೆಲ್ಲನೂ. ಹಾಗೇನೆ ನಾವು ಇದು ಗ್ಯಾಂಗ್ಸ್ ಆಫ್ UK ರೀಸೆಂಟ್ ಸರ್ ಮೂವಿ ಬಗ್ಗೆ ಕೇಳೋದಿಕ್ಕೆ ಅಂತ ಹೇಳಿ ಮಾಡಿದಾಗ ಸರ್ ಕೊಟ್ಟಂಥ ಅಭಿಪ್ರಾಯದ ಒಂದು ಆಡಿಯೋ ಕ್ಲಿಪ್ನ ನಾನು ಪ್ಲೇ ಮಾಡಿ ತೋರಿಸ್ತೀನಿ. ಸಾರಿ ಫಾರ್ ದ ಡಿಲೇ ಮೇಡಮ್. ಆಕ್ಚುಲ್ ಆಗಿ ಗ್ಯಾಂಗ್ಸ್ ಆಫ್ UK ಅನ್ನೋದು ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಒಂದು ಸಿನಿಮಾ. ನಾವು ಈ ಸಿನಿಮಾಗೆ ಒಂದು 55 ಜನ ಪಾತ್ರಧಾರಿಗಳು ಬೇಕು ಅಂತ ಹೇಳಿ ಹುಡುಕಾಟ ನಡೆಸ್ತಾ ಇರ್ಬೇಕಾದ್ರೆ ಒಂದು 50 ಜನ ಪಾತ್ರಧಾರಿಗಳೆಲ್ಲ ಉತ್ತರ ಕರ್ನಾಟಕದಿಂದನೇ ನಮ್ಗೆ ಆಯ್ಕೆ ಆದ್ರು. ಇನ್ನು ಉಳಿದಂತಹ ಒಂದು 5 ಜನ ಅಟ್ಲೀಸ್ಟ್ ಒಂಚೂರು ನೋನ್ ಫೇಸಸ್ ಇರ್ಲಿ ಅಂತ ಹೇಳಿ ಇಲ್ಲಿನ ಒಂದಷ್ಟು ಪಾತ್ರಧಾರಿಗಳನ್ನ ಆಯ್ಕೆ ಮಾಡೋ ಟೈಮ್ನಲ್ಲಿ ಪದ್ಮ ವಸಂತಿ ಅವರು ಮತ್ತೆ ಮುನಿ ಅವರು, ಶ್ರೀನಗರ ಮುನಿ ಅವರು, ಕೋಟೆ ಪ್ರಭಾಕರ್ ಅವರು, ಈ ತರದವ್ರನ್ನೆಲ್ಲ ಇಲ್ಲಿ ಆಯ್ಕೆ ಮಾಡ್ತಾ ಇದ್ವಿ. ಒಂದು ಹೀರೋ ಪಾತ್ರಕ್ಕೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ನಡೀತಾ ಇತ್ತು. ಅವರು ಈ ತರದೆಲ್ಲ ಒಂದಷ್ಟು ಇದ್ವು. ಟು ಬಿ ಫ್ರಾಂಕ್ ಏನು ಅಂತಂದ್ರೆ ಪ್ರಶಾಂತ್ ವಾಸ್ ಅದೇನೋ ಹೇಳ್ತಾರಲ್ಲ 11th ಅವರ್ ಅಂತಾನು ನಾ ಹೇಳಲ್ಲ, 11th ಅವರ್ 11 hours 57th or 58th minute ಅಂತ ಏನ್ ಹೇಳ್ತೀವಿ, ಆ ಟೈಮಲ್ಲಿ ನಾವು ಎಳ್ಕೊಂಡಂತಹ ನಮಗೆ ಅವರು ವರನೂ ಆದ್ರೂ ಕೂಡ ಅವ್ರಿಗೆ ನಾವು ಯಾವ ರೀತಿಯಲ್ಲಿ ಸಹಾಯ ಆದ್ವಿ ನಾವು ಖಂಡಿತ ಗೊತ್ತಿಲ್ಲ. ಬಟ್ ಅವ್ರಿಗೆ ನಮ್ಗೆ ವರವಾಗಿ ಸಿಕ್ಕಿದ್ರು. ಅವ್ರ ಗೆಟಪ್ಸ್ ಅದು ಇದು ಎಲ್ಲ ಯಾರೋ ಒಂದಷ್ಟು ಫೋಟೋಗ್ರಾಫ್ಸ್ ಕಳಿಸಿ ಇವ್ರು ಇದ್ದಾರೆ ನೋಡಿ ಅಂತ ಹೇಳಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರಿಗೆ ನಮಗೆ ಸಿಗ್ದಂತಹ ಒಂದು ಜೀವ. ಸೊ ಅವ್ರನ್ನ ಪಡ್ಕೊಂಡ್ವಿ, ಎಲ್ಲವನ್ನೂ ಆಯ್ತು. ತದನಂತರ ಪಾತ್ರಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ರೀತಿಯಲ್ಲಿ ಅವರು ತಯಾರಿಯಾಗಿ ಅಲ್ಲಿ ಬಂದ್ರು. ಇನ್ಫ್ಯಾಕ್ಟ್ ಯಾವುದೇ ನೀತಿಯಲ್ಲೂ ನಮಗ್ ತೊಂದರೆ ಕೊಡದ ಹಾಗೆ ಬಂದು ಅಚ್ಚುಕಟ್ಟಾಗಿ ನಮ್ಗೆ ಪಾತ್ರವನ್ನ ಮುಗಿಸ್ಕೊಟ್ಟು ಬಂದು ಇಲ್ಲಿ ಡಬ್ಬಿಂಗ್ ನಲ್ಲಿ ಪಾಪ ತುಂಬಾನೇ ಕಷ್ಟಪಟ್ಟಂತಹ ಜೀವ. ಒಂದ್ 2 ದಿನದಲ್ಲೋ 3 ದಿನದಲ್ಲೋ ಸಾಮಾನ್ಯವಾಗಿ ಹೀರೋಗಳು ಡಬ್ ಮಾಡ್ಬಿಟ್ಟು ಹೊರಟೋಗ್ತಾರೆ. ನೀವು ನಂಬ್ತಿರಿಲ್ವೋ, ಹತ್ತತ್ರ ಒಂದು 9 ರಿಂದ 10 ದಿನಗಳ ಕಾಲ ಅವರು ಡಬ್ಬಿಂಗ್ ಅನ್ನ ಮಾಡಿದ್ರು. ಕಾರಣ ಏನು ಅಂದ್ರೆ ಹೈಲಿ ಎಮೋಷನಲ್ ಕ್ಯಾರೆಕ್ಟರ್, ಕೂಗಾಟ, ಅರ್ಚಾಟ ಸಾಲದ್ದಕ್ಕೆ ಉತ್ತರ ಕರ್ನಾಟಕದ ಒಂದು ಆ ಭಾಷೆಯ ಹಿಡಿತವನ್ನ ಏನು ಸಾಧಿಸೋದಿತ್ತು ಅದು ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಅಂಡ್ ಅಫ್ಕೋರ್ಸ್ ನಮ್ಗೆ ಎಲ್ರಿಗೂ ಈ ಭಾಗದ ಕನ್ನಡಿಗರಿಗೆ ಅದು ತುಂಬಾನೇ ಕಷ್ಟ. ಅಷ್ಟು ಪಕ್ವವಾದಂತಹ, ಅಷ್ಟು ಪವಿತ್ರವಾದಂತಹ, ಅಷ್ಟು ಅದೇನೋ ಹೇಳ್ತಾರೆ ಹೇಳಿ ಕೇಳಿ ಗಂಡು ಮೆಟ್ಟಿದ ನಾಡಿನ ಒಂದು ಭಾಷೆ ಅಂತಾನೆ ಹೇಳ್ತಾರೆ. ತುಂಬಾನೇ ಫೋರ್ಸ್ಫುಲ್ ಆದಂತಹ, ತುಂಬಾನೇ ಗಟ್ಟಿತನ ಇರ್ತಕ್ಕಂತಹ ಭಾಷೆ ಅದು. ಆ ಭಾಷೆಯನ್ನೇ ಇಟ್ಕೊಂಡು ನಾವು ಸಂಭಾಷಣೆಗಳನ್ನ ಬರ್ತಿದ್ರಿಂದ, ಆ ಸಾಲುಗಳನ್ನ ಬರ್ದಿದ್ರಿಂದ ಅವ್ರಿಗೆ ಹಿಡಿತ ಸಿಗ್ಬೇಕಾದ್ರೆ ಮತ್ತು ಅವ್ರ ಆ ಕೂಗಾಟ, ಅರ್ಚಾಟ, ಎಮೋಷನ್ ನ ಕಾಪಾಡ್ಕೊಳ್ಳೋದ್ರಿಂದ ಒಂದು 9-10 ದಿವಸಗಳ ಕಾಲ ಡಬ್ಬಿಂಗ್ ಮಾಡಿದ್ರು. ಅದು ಮಾತ್ರ ರೋಚಕವಾದಂತಹ ಒಂದಷ್ಟು ದಿನಗಳನ್ನ ನಾವು ಅವ್ರ ಜೊತೆ ಕಳೆದ್ವಿ. ವೆರಿ ನೈಸ್ ಜೆಂಟ್ಲ್ಮನ್, ತುಂಬಾನೇ ಒಳ್ಳೆಯ ಮನುಷ್ಯ, ಮುಗ್ಧ ಅಂತಾನೆ ಹೇಳ್ಬೇಕು. ಸಾಮಾನ್ಯವಾಗಿ ಹೀರೋಗಳೆಲ್ಲ ಏನು ಅಂತಂದ್ರೆ ಅವ್ರನ್ನ ನಾವು ಮುಗ್ಧರು ಅಂತ ಕರೆಯಕ್ ಆಗಲ್ಲ, ಎಲ್ಲದರಲ್ಲೂ ಅನುಭವಿಸಿ ಮೇಲ್ ಬಂದಂತಹ ಜೀವಗಳಾಗಿರ್ತವೆ. ಆ ರೀತಿಯಲ್ಲಿ ಇವರು ನಮ್ಗೆ ತುಂಬಾ ಸಹಕಾರ ಮಾಡಿ ಸಹಾಯ ಮಾಡಿದಂತಹ ಜೀವ ಮೇಡಮ್. ಇದು ರವಿ ಸರ್ದು ಆಡಿಯೋ ಕ್ಲಿಪ್ಪು ನಮ್ಮ ಪ್ರಶಾಂತ್ ಸರ್ ಮೇಲೆ. ಭಾರಿ ಖುಷಿ ಆಯ್ತು ಸರ್. ನೋಡಿ, ನನಗೂ ಅದೇ ಕ್ವೆಶನ್ಸ್ ಇತ್ತು. ಡಬ್ಬಿಂಗ್ ಹೆಂಗ್ ಮಾಡಿದ್ರಿ, ಎಷ್ಟು ಚಾಲೆಂಜಿಂಗ್ ಇತ್ತು, ಭಾಷೆ, ಆಮೇಲೆ ವಾತಾವರಣ, ಆಮೇಲೆ ಸ್ಟೋರಿ ಲೈನು ಎಲ್ಲಾನು ತುಂಬಾ ತುಂಬಾ ಡಿಫ್ರೆಂಟು. ಇವಾಗ ನೀವ್ ಹೇಳಿ ಸರ್. ಲವ್ ಯು ಅಣ್ಣಯ್ಯ, ಥ್ಯಾಂಕ್ ಯು. ಇಷ್ಟೇ.